ನಮಸ್ಕಾರ. ನೋಡ್ತಿದ್ದೀರಲ್ಲ, ಇದು ಸುಮಾರು 360 ಟ್ರೇಯ ಒಂದು ಹೈಡ್ರೋಪೋನಿಕ್ ಯೂನಿಟಿನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ತಕ್ಕಂಥದ್ದು. ಅಂದರೆ ನಿಮಗೆ ಬೆಂಗಳೂರು ಗ್ರಾಮಾಂತರ ಅಂದರೆ ತಮಿಳ್ನಾಡು ಬಾರ್ಡ್ರಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಒಬ್ಬ ಕಸ್ಟಮರು. ಸೊ ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ಇದನ್ನು ನಾವು ದಕ್ಷ ಆಗ್ರೋ ಏಜೆನ್ಸೀಸಿಂದ ಜಸ್ಟ್ ಇದಕ್ಕೇನು ನೀರು ಸಿಂಪಡಣೆ ಮಾಡೋದಕ್ಕಿರುತ್ತೆ ಇದನ್ನು ಮಾತ್ರ ನಾವು ಮಾಡಿಕೊಟ್ಟಿದ್ದೀವಿ, ಅಂದರೆ ರಿವರ್ಕ್ ಥರ. ಸೊ ಇದೆಲ್ಲ ನಮ್ಮ ಏನು ಕಸ್ಟಮರ್ ಇದ್ದಾರೆ ರೈತರು, ಅವ್ರದ್ದೇ ಪ್ಲ್ಯಾನಲ್ಲಿ ಮಾಡಿರ್ತಕ್ಕಂಥ ಸ್ಟ್ಯಾಂಡ್ ಇದು. ಅವ್ರಿಗೆ ನೋಡಿ ಈ ಥರ 5 ಸ್ಟೆಪ್ಪು ಮಾಡಿ ಇದನ್ನು ಕಂಪ್ಲೀಟ್ ಮೆಟಲಲ್ಲಿ ಮಾಡಿ, ಮೆಟಲ್ಗೆಲ್ಲ ಪೇಂಟ್ ಮಾಡಿದ್ದಾರೆ. ಸೊ ಇದಕ್ಕೆ ಖಾಲಿ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿರೋದು ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇವು ಅಂತ ಹೇಳ್ಬಿಟ್ಟು. ಸೊ ಈ ಥರ ಯಾರಾದರೂ ರೈತರು ಮಾಡಿಕೊಳ್ಬೇಕು ನೀವೇ ಅಂತಂದರೆ ನೋಡಿ ಈ ಥರ ಮಾಡ್ಬೋದು. ಬಟ್ ಆದ್ರೂ ಒಂದು ಸ್ವಲ್ಪ ಇದು ಕಾಸ್ಟ್ಲಿ ಆಗುತ್ತೆ ಅಂತ ನನ್ನ ಒಂದು ಇದು. ಇದ್ರ ಬದಲು ನೀವು ಡಬಲ್ ಲೈನ್ ಮಾಡಿಕೊಂಡ್ರೆ, ಅಂದರೆ ಒಂದು ಟ್ರೇ ಏನು ಕಾಣ್ತಾ ಇದೀಗ ಅದರ ಪಕ್ಕದಲ್ಲಿ ಇನ್ನೊಂದು ಟ್ರೇ ಬರೋ ಥರ ನೀವು 2 ಲೈನ್ ಒಂದೇ ಸ್ಟ್ಯಾಂಡಲ್ಲಿ ನೀವು ಮಾಡಿದಾಗ ನಿಮಗೆ ನೀರು ಖರ್ಚಾಗೋದು ಕೂಡ ಕಮ್ಮಿ ಆಗುತ್ತೆ. ಮತ್ತು ನಿಮಗೆ ತುಂಬಾ ಒಂಥರ ಅಂದರೆ ಬೆನಿಫಿಟ್ ಆಗುತ್ತೆ. ನೋಡಿ ಈ ಥರ ಇವ್ರು ಏನು ಮಾಡಿದ್ದಾರೆ ನಮ್ಮ ಕಸ್ಟಮರು, ಒಂದು ಲೈನ್ ಆ ಕಡೆ, ಒಂದು ಲೈನ್ ಈ ಕಡೆ ಕೊನೆಯಲ್ಲಿದೆ, ಮಧ್ಯದಲ್ಲಿ ತುಂಬ ಸ್ಪೇಸ್ ಇದೆ. ಸೊ ಈ ರೀತಿ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬರ್ತಾಯಿದೆ ಕೂಡ. ಸೊ ಯಾರಾದರೂ ರೈತರು ಏನಾದರೂ ನಾವು ಮಾಡ್ಕೋತೀವಿ ನಾವೇ ಓನಾಗಿ ಅಂತಂದರೆ ಈ ಥರ ಮಾಡ್ಬೋದು. ಆದರೆ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ನಿಮಗೆ, ಅಂದರೆ ತುಂಬಾ ಖರ್ಚು ಬರುತ್ತೆ. ಈ ಥರ ಕಬ್ಬಿಣದಲ್ಲಿ ನಾವು ವೆಲ್ಡ್ ಮಾಡಿಸಿ ಇದೆಲ್ಲ ಪರ್ಮನೆಂಟ್, ಯಾಕೆಂದರೆ ಅದು ನೀರು ಬೀಳ್ತಾ ಅದು ಒಂದು ಸ್ವಲ್ಪ ರಸ್ಟ್ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ನೀವು ಮಾಡ್ಕೋಬೇಕು ಅಂದರೆ GIದು ಮಾಡ್ಕೊಳ್ಳಿ. GIದು ಕೂಡ ಅಲ್ಲಿ ಮಧ್ಯದಲ್ಲಿ ಎಲ್ಲಿ ವೆಲ್ಡಿಂಗ್ ಮಾಡ್ತೀವೋ ಅಲ್ಲಿ ರೆಸ್ಟ್ ಬರುತ್ತೆ, ಆಗಾಗ ಪೇಂಟ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಸೊ GI ಕಬ್ಬಿಣಕ್ಕಿಂತ ಬೆಟರ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಮತ್ತು ನೋಡಿದ್ರಲ್ಲ, ಇದು ಕಸ್ಟಮರು ಬೆಳೆದಿರೋದು ಹೈಡ್ರೋಪೋನಿಕನ್ನು ಈ ಒಂದು ಮೆಥಡಲ್ಲಿ ಬೆಳೆದಿದ್ದಾರೆ. ತುಂಬ ಚೆನ್ನಾಗೇ ಬಂದಿದೆ ಮೇವು ಬರೋದು ಒಂದು. ಆದಷ್ಟು ಕಮ್ಮಿ ಖರ್ಚಲ್ಲಿ ನೀವು ರೈತರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.